ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್. ನಾನು ರಮೇಶ್. ಇವತ್ತು ಸುಮಾರು 4 ದಿನಗಳಿಂದ ನಡೀತಾ ಇರುವಂಥ ಅಮರಣ ಉಪೋಷಣ ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ. ಅದರ ತೀವ್ರತೆ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾನು ಈ ಒಂದು ಅಮರಣ ಉಪೋಷಣ ಸಂಕ ಗ್ರಾಮದ ಈ ಒಂದು ಗ್ರಾಮ ಪಂಚಾಯಿತಿಯ ಮುಂದೆ ಏನು ನಡೀತಾ ಇದೆ, ಕಳೆದ 4 ದಿನಗಳಿಂದ ಇಲ್ಲಿ ಸುಮಾರು ಸಹಸ್ರಾರು ಸಾವಿರಕ್ಕಿಂತ ಹೆಚ್ಚು ಅಧಿಕ ಜನರು ಇಲ್ಲಿ ಕೂಡ್ತಾ ಇದ್ದಾರೆ ಪ್ರತಿದಿನ. ಅದೇ ರೀತಿಯಾಗಿ ಸಂಕ ತಾಲೂಕು ಆಗಲೇಬೇಕು ಅನ್ನೋ ಒಂದು ಕಟ್ಟುನಿಟ್ಟಾದಂತಹ ದಿಟ್ಟ ಹೆಜ್ಜೆ ನೆಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಇಲ್ಲಿ ಏನು ಹೇಳಬೇಕು ಅಂತಂದರೆ, ಬರೀ ಸಂಕ ಗ್ರಾಮ ಜನ ಅಷ್ಟೇ ಅಲ್ಲ, ಇಲ್ಲಿ ಸಮೀಪದ ಎಲ್ಲ ಹಳ್ಳಿಯವರು ಕೂಡ ನಮ್ಮ ಒಂದು ಇದಕ್ಕೆ ಪೂರ್ತಿಯಾದಂತಹ ಸಹಮತಿ ಇದೆ ಅನ್ನೋ ಒಂದು ಭರವಸೆ ಮಾತುಗಳನ್ನು ಇವರಿಗೆ ಬಲ ತುಂಬ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸತತವಾಗಿ 24 ಗಂಟೆಗಳ ಕಾಲ ಇಲ್ಲಿ ಇದ್ದೇ ಇದ್ದಾರೆ ಜನ. ಈಗ 4ನೇ ದಿನ ಸುಮಾರಾಗಿ ಹತ್ತತ್ರ 100 ಗಂಟೆಗಳ ಕಾಲ ಸಂತೋಷ್ ಕುಂಬಾರ್ ಅವರು ಇವಾಗ ಉಪವಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಕೇವಲ ಆವಾಗವಾಗ ಸ್ವಲ್ಪ ನೀರನ್ನು ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನಾವು ನೋಡಲಿಕ್ಕಾಗಿ ಅವರ ಒಂದು ಆರೋಗ್ಯದಲ್ಲಿ ಕೂಡ ಏರುಪೇರು ಕಾಣಿಸ್ತಾ ಇದೆ. ಆದರೆ ಒಂದು ವಿಪರ್ಯಾಸ ಏನಪ್ಪ ಅಂತಂದರೆ, ಜತ್ ತಾಲೂಕು ಇಷ್ಟೊಂದು ದೊಡ್ಡದಾದಂಥ ತಾಲೂಕು, ಈಗಾಗಲೇ ಸಂಕ ಗ್ರಾಮದಲ್ಲಿ ಅಪ್ಪರ್ ತಹಶೀಲ್ ಕಾರ್ಯಾಲಯ ಇತ್ತು. ಸೊ ಇದನ್ನು ಒಂದು ಒಡೆದು ಉಮದಿಗೆ ಟ್ರಾನ್ಸ್ಫರ್ ಮಾಡಿರುವ ಕಾರಣ ಇಷ್ಟೊಂದು ದೊಡ್ಡ ಕಿಡಿಯಾಗಿ ಇವತ್ತು ಹಬ್ಬತಾ ಇದೆ. ಹಾಗಾಗಿ ಬನ್ನಿ, ಇಲ್ಲಿ ಸಾಕಷ್ಟು ಜನ ಮುಖಂಡರಿದ್ದಾರೆ ಮತ್ತು ಇಲ್ಲಿ ಉಪೋಷಣಕ್ಕೆ ಕೂತ್ಕೊಂಡಿದ್ದಾರೆ. ಅವ್ರ ಜೊತೆ ನಮ್ಮ ಜತ್ ತಾಲೂಕದಲ್ಲಿ ಏನು ಗಡಿನಾಡು ನ್ಯೂಸ್ ಫಸ್ಟ್ ನೋಡ್ತಾ ಇದ್ದೀರಾ, ಇಲ್ಲೇನು ನಡೀತಾ ಇದೆ ಅನ್ನೋದು ಅಪ್ಡೇಟ್ಗೋಸ್ಕರ ನಾವು ಒಂದು ನ್ಯೂಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ನ್ಯೂಸ್ ಮುಖಾಂತರ ನೀವು ಲೈವ್ ಕೂಡ ನೋಡಿದ್ದೀರಾ. ಆದರೆ ಸದ್ಯದ ಪ್ರೆಸೆಂಟ್ ಪರಿಸ್ಥಿತಿ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾತಾಡಿ. ನಮಸ್ತೆ ರಮೇಶ್ ಅವರೇ, ಹೇಳಿ. ಗಿರೀಶ್ ಕುಂಬಾರ್ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಸದ್ಯದ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ? ಸದ್ಯಕ್ಕೆ ಪರಿಸ್ಥಿತಿ ಅಂದರೆ ನಿಮಗೆ ನಾನು ಹೇಳೋದಂದರೆ, ಇಲ್ಲಿ ಸತತವಾಗಿ 4ನೇ ದಿನ ಉಪೋಷಣ ನಡೆದಿದೆ. ಉಪೋಷಣೆ ಯಾವುದು? ಇದು ಅನ್ನ ನೀರು ತ್ಯಾಗ ಮಾಡಿ ಇಲ್ಲಿ ಕೂತಿದ್ದಾರೆ. ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ. ಈಗ ಈ ಉಪೋಷಣೆ ನಾವು ಯಾಕೆ ಮಾಡ್ತಾ ಇರೋದಂದರೆ, ಸಂಖ ಇದು ಜ ತಾಲೂಕಿನ ಒಂದು ಊರು. ಆದರೆ ಜ ತಾಲೂಕು ವಿಸ್ತಾರದಿಂದ ಬಹಳ ದೊಡ್ಡದಾಗಿದೆ. ಇದರಿಂದಾಗಿ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಸುಮಾರು 120 ಹಳ್ಳಿಗಳನ್ನು ಹೊಂದಿದಂತಹ ದೊಡ್ಡದಾದ ತಾಲೂಕು ಇದು ಜ ತಾಲೂಕು. ಹಾಗೆ ತಾವು ನೋಡಿದ್ರೆ 20 ಹಳ್ಳಿಗೆ 25 ಹಳ್ಳಿಗೆ ಕರ್ನಾಟಕದಲ್ಲಿ ತಾಲೂಕಾ ಮಾಡಿದ್ದಾರೆ. ಉದಾಹರಣೆಗಾಗಿ ಚಡ್ಚನ್ ನೋಡ್ಬೋದು. ಸಣ್ಣ ಸಣ್ಣ ಒಂದು ಊರುಗಳ ಗುಂಪಿರ್ತಕ್ಕಂಥ ಚಡ್ಚನ ಅದು ಒಂದು ಸಣ್ಣ ತಾಲೂಕಾ. ಆ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಈ ಜತ್ದಲ್ಲಿ ಯಾವತ್ತೋ ತಾಲೂಕಾದ ವಿಭಜನೆ ಆಗಬೇಕಾಗಿತ್ತು. ಆದರೆ ವಿಭಜನೆ ಆಗ್ತಾ ಇಲ್ಲ. ಸಂಖ್ಯೆಯಲ್ಲಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ನಾವು ಇಲ್ಲಿಂದ ಸುಮಾರು 60 ಕಿಲೋಮೀಟರ್ ಸಾಗಿ ತಾಲೂಕಕ್ಕೆ ಹೋಗಬೇಕು. ಮತ್ತು ನಮ್ಮ ಕೆಲಸಗಳು ಅಲ್ಲಿ ಶಾಸಕೀಯ ಕೆಲಸಗಳು ಆಗ್ತಾ ಇಲ್ಲ. ಇದು ತುಂಬಾ ತೊಂದರೆ ಆಗ್ತಾ ಇದೆ. ಎಲ್ಲ ರೀತಿಯಿಂದ ತೊಂದರೆ ಆಗ್ತಾ ಇರೋದ್ರಿಂದ ಜತ್ ತಾಲೂಕವನ್ನು ಒಡೆದು ಸಂಕ ಇದು ಹೊಸದಾಗಿ ತಾಲೂಕಾ ಘೋಷಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಉಪೋಷಣೆಯನ್ನು ಮಾಡ್ತಾ ಇದ್ದೇವೆ. ಆಮರಣ ಉಪೋಷಣೆಯನ್ನು ಮಾಡ್ತಾ ಇದ್ದೇವೆ. ರಮೇಶ್ ಅವರೇ, ಈಗ ಗಿರೀಶ್ ಅವರು ಇವತ್ತಿನ ದಿನ ಬಂದ್ ಕೂಡ ಮಾಡಲಾಗಿತ್ತು. ಅಂದರೆ ಸ್ವಯಂ ಘೋಷಿತವಾಗಿ ಜನರೇ ಬಂದ್ ಮಾಡಿರೋದು ಅಥವಾ ಏನು ನಿಮ್ಮ ಕಮಿಟಿ ವತಿಯಿಂದ ಏನಾದರೂ ಬಂದ್ ಮಾಡಿದ್ರ? ನೋಡಿ, ಇದರಲ್ಲಿ ಎರಡೂ ಇದೆ. ನಾವು ಅವರಿಗೆ ಕರೆಯನ್ನು ಕೊಟ್ಟಾಗ ಅವರು ಆಗಲೇ ನಮ್ಮಲ್ಲಿ ಉತ್ಸಾಹದಿಂದ ಈ ಒಂದು ಉಪೋಷಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಂಘದ ಇವತ್ತು ಸೋಮವಾರದ ಸಂತೆ ಅಂದರೆ ದೊಡ್ಡ ಸಂತೆ. ಆದರೂ ಕೂಡ ಜನ ಇಂಥ ಒಂದು ದೊಡ್ಡ ಉಪೋಷಣ ನಡೆದಿದೆ, ನಾವು ಯಾರೂ ಯಾವುದೇ ಬಿಸ್ನೆಸ್ ಮಾಡಲ್ಲ ಅಂತ ತಮ್ಮ ಉತ್ಸಾಹದಿಂದ ಅವರು ಈ ಒಂದು ಬಂದ್ಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ರೀತಿಯ ಅಂಗಡಿ ಮುಗ್ಗಟ್ಟುಗಳು ತೆರೆದಿಲ್ಲ. ಸಂಘದ ದೊಡ್ಡ ಸಂತೆ ನೆರೆದಿಲ್ಲ. ಇವತ್ತಿನ ಎಲ್ಲ ಜನರ ಉತ್ಸಾಹ ಈ ಒಂದು ಉಪೋಷಣೆಯಲ್ಲಿ ತೊಡಗಿದೆ. ಈಗ ಕಳೆದ 4 ದಿನಗಳಿಂದ ಅವರು ಅನ್ನ ತ್ಯಾಗ ಮಾಡಿದ್ದಾರೆ. ಈಗ ಒಂದು ದಿವಸ ಉಪವಾಸ ಇರೋದು ಎಷ್ಟು ಕಷ್ಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೂ ಕೂಡ ಜನರ ಹಿತಕ್ಕೋಸ್ಕರ, ಯಾರೋ ಒಬ್ಬರ ಸುಖಕ್ಕೋಸ್ಕರ, ಒಂದು ಅನುಕೂಲಕ್ಕೋಸ್ಕರ ಅವರು ಇಂಥ ದಿಟ್ಟದಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಈಗ ಇಲ್ಲಿ ತನಕ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಪ್ರತಿಸಾದವನ್ನು ಕೊಟ್ಟಿದ್ದಾರೆ? ಈಗ ನೋಡಿ, 4 ದಿವಸದಲ್ಲಿ ಸಂಬಂಧಿತ ತಹಶೀಲ್ದಾರರು ಇವತ್ತಿನ ದಿವಸ ಬಂದು ನಮ್ಮ ಜೊತೆ ಮಾತನಾಡಿದರು, ನೀವು ದಯವಿಟ್ಟು ಈ ಉಪೋಷಣೆಯನ್ನು ಹಿಂತುಕೊಳ್ಳಿ ಅಂತ. ಆದರೆ ನಮಗೆ ಯಾವುದೇ ರೀತಿಯ ಲಿಖಿತವಾದಂತಹ ಭರವಸೆಯನ್ನು ಅವ್ರು ಕೊಟ್ಟಿಲ್ಲ. ಹೀಗಾಗಿ ನಾವು ಉಪೋಷಣೆಯನ್ನು ಹೀಗೆ ಮುಂದುವರಿಸ್ತೀವಿ. ಇನ್ನೂವರೆಗೂ ನಮ್ಮ ಈ ಒಂದು MLA ಸಾಹೇಬರು ಇಲ್ಲಿ ಬಂದಿಲ್ಲ. ಅವರು ಬರೋ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಅವರು ನಮ್ಮ ಜೊತೆ ಮಾತಾಡಬೇಕು. ಸಂಬಂಧಿತ ಇರುವಂತಹ ಮಹಸೂಲು ಮಂತ್ರಿಗಳು ಅಥವಾ ಜಿಲ್ಲಾಧಿಕಾರಿಗಳು, ಮೇಲ್ ಅಧಿಕಾರಿಗಳು ಯಾರಾದರೂ ನಮ್ಮ ಜೊತೆ ಮಾತಾಡಿದ್ರೆ ನಮಗೆ ಲಿಖಿತ ಸ್ವರೂಪದಲ್ಲಿ ಈ ಒಂದು ಸಂಕ ಗ್ರಾಮವನ್ನು ತಾಲೂಕಾ ಅಂತ ಘೋಷಣೆ ಮಾಡಿ ನಮಗೆ ಲಿಖಿತ ಸ್ವರೂಪದಲ್ಲಿ ಅವ್ರು ಕೊಟ್ಟರೆ ನಾವು ಈ ಒಂದು ಉಪೋಷಣೆಯನ್ನು ಹಿಂತುಕೊಳ್ಳುವಂಥ ವಿಚಾರ ಮಾಡ್ತೀವಿ. ಆದರೆ ಅಲ್ಲಿವರೆಗೂ ನಾವು ಉಪೋಷಣೆಯನ್ನು ಬಿಡೋದಿಲ್ಲ. ಇದು ನಮ್ಮ ದಿಟ್ಟ ನಿರ್ಧಾರ.
ಒಂದು ಕಡೆ ಸಂಕ್, ಇನ್ನೊಂದು ಕಡೆ ಉಮದಿ. ಈ ಎರಡೂ ಊರುಗಳ ಮಧ್ಯೆ ಸಂಕ್ ತಾಲೂಕು ಆಗಬೇಕು ಅಂತ ನೀವು ಯಾಕೆ ಅನ್ಕೊಳ್ತೀರ? ನೋಡಿ, ಈ ವಿಷಯ ಹೀಗಿದೆ. ಜತ್ ತಾಲೂಕದ ಪೂರ್ವ ಭಾಗದಲ್ಲಿ ಇರತಕ್ಕಂಥ ಈ ಸಂಕ್ ಹಾಗೂ ಉಮದಿ, ಜತ್ ಪೂರ್ವದಲ್ಲಿ ಒಟ್ಟಿನಲ್ಲಿ 51 ಹಳ್ಳಿಗಳನ್ನು ಸೇರಿಸಿ ಮೊದಲು ಇಲ್ಲಿ ಒಂದು ಅಪ್ಪರ್ ತಹಶೀಲ್ದಾರ್ ಕಾರ್ಯಾಲಯವನ್ನು ಮಾಡಿದರು. ಜತದಲ್ಲಿ ತಹಶೀಲ್ದಾರ್ ಕಾರ್ಯಾಲಯ ಇದೆ, ಈ ಸಂಕದಲ್ಲಿ ಅಪ್ಪರ್ ತಹಶೀಲ್ದಾರ್ ಕಾರ್ಯಾಲಯವನ್ನು ಮಾಡಿದರು. ಆದರೆ ಮತ್ತೆ ಈ ಕೆಲವು ದಿನಗಳ ಹಿಂದೆ ಈ ಅಪ್ಪರ್ ತಹಶೀಲ್ದಾರ್ ಇರತಕ್ಕಂತಹ ಸುಮಾರು 22 ಹಳ್ಳಿಗಳನ್ನು ಒಡೆದು ಅದನ್ನು ಉಮದಿಗೆ ಮತ್ತೊಂದು ಕಾರ್ಯಾಲಯವನ್ನು ಘೋಷಣೆ ಮಾಡಿದ್ದಾರೆ. ಇದು ತೀವ್ರವಾಗಿ ಸಂಕ ಹಾಗೂ ಸಂಕದ ಸುತ್ತಮುತ್ತ ಇರತಕ್ಕಂಥ ಪರಿಸರದ ಜನರ ಮನಸ್ಸಿಗೆ ತೀವ್ರವಾದಂಥ ಆಘಾತವನ್ನು ಮಹಾರಾಷ್ಟ್ರದ ಸರ್ಕಾರ ಕೊಟ್ಟಿದೆ. ಇದು ನಮ್ಮ ವಿರೋಧ. ನೋಡಿ, ಮೊದಲು ನೀವು ಸಂಕನ್ನ ತಾಲೂಕಾ ಅಂತ ಘೋಷಣೆ ಮಾಡಿ, ನಂತರದಲ್ಲಿ ನೀವು ಬೇಕಾದರೆ ಉಮದಿಗೆ ಮತ್ತೊಂದು ಕಾರ್ಯಾಲಯ, ಅಪ್ಪರ್ ತಹಶೀಲ್ ಕಾರ್ಯಾಲಯವನ್ನು ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ. ಈ ತಾಲೂಕಾ ಘೋಷಣೆ ಮಾಡ್ದೇನೆ ಇದರಲ್ಲೇ ಮತ್ತೆ ಒಡೆದು ಅಲ್ಲಿ ಒಂದು ಅಪ್ಪರ್ ತಹಶೀಲ್ ಕಾರ್ಯಾಲಯ, ಇಲ್ಲಿ ಒಂದು ಅಪ್ಪರ್ ತಹಶೀಲ್ ಕಾರ್ಯಾಲಯ, ಇದು ನಮಗೆ ಪೂರ್ಣವಾದ ವಿರೋಧವಾದ ಸಂಗತಿ. ಇದು ಗಮನಿಸಬೇಕಾದದ್ದು. ಒಂದು ವೇಳೆ ಸಂಕ್ ಏನಾದರೂ ತಾಲೂಕು ಅಂತ ಘೋಷಣೆ ಮಾಡಿದ್ರೆ ಎಷ್ಟು ಹಳ್ಳಿಗಳಿಗೆ ಇದರ ಉಪಯೋಗ ಆಗಬಹುದು ಅಂತ ನೀವು ಅಂತೀರಿ? ನೋಡಿ, ಈಗ ಸಂಕ ತಾಲೂಕಾ ಘೋಷಣೆ ಮಾಡಿದ್ರೆ 51 ಹಳ್ಳಿಗಳಿಗೆ ಇದು ಉಪಯೋಗ ಆಗುತ್ತೆ. ಯಾಕಂದರೆ ಈ ಹಳ್ಳಿ ಜನ ಎಲ್ಲ ರೈತರು, ಹೆಚ್ಚಾಗಿ ರೈತರು. ಇವರು ತಮ್ಮ ಯಾವುದೇ ಶಾಸಕೀಯ ಕೆಲಸಗಳನ್ನು, ಸರ್ಕಾರದ ಯೋಜನೆಗಳನ್ನು, ಲಾಭಗಳನ್ನು ಪಡಿಬೇಕಾಗಿದ್ದರೆ ಇವರು ತಾಲೂಕಾಗೆ ಹೋಗಬೇಕು. ಆ ತಾಲೂಕಾ ಇರೋದು 60 ಕಿಲೋಮೀಟರ್ ದೂರದಲ್ಲಿ ಮತ್ತು ಟೋಟಲ್ 120 ಹಳ್ಳಿ ಇರೋದ್ರಿಂದ ಅಷ್ಟೆಲ್ಲ ಜನರ ಕೆಲಸಗಳನ್ನು ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಹೀಗಾಗಿ 50ರಿಂದ 51 ಹಳ್ಳಿಗಳಿಗೆ ಇದರದ್ದು ಲಾಭ ಆಗ್ತದೆ. ರಮೇಶ್ ಅವರೇ, ಇನ್ನೊಂದೇನಪ್ಪ ಅಂತಂದರೆ ಸಂಕ ತಾಲೂಕು ಅಂದರೆ ಸಂಕ ಗ್ರಾಮಕ್ಕೆ ಸಮೀಪದ ಹಳ್ಳಿಗಳೇನಿವೆ, ಅಲ್ಲಿರುವಂಥ ಜನರಿಗೆ ಯಾವ ರೀತಿ ಕರೆ ಕೊಡ್ತೀರಾ? ನೋಡಿ, ಸಂಕ ಸುತ್ತಮುತ್ತಲ ಇರತಕ್ಕಂಥ ಎಲ್ಲ ಹಳ್ಳಿಗಳಿಗೆ ನಾವು ಏನು ಕರೆ ಕೊಡೋದಂದರೆ, ಇದು ಒಂದು ವಿಶೇಷವಾದ ಸಂದರ್ಭ. ಈ ಉಪೋಷಣದಲ್ಲಿ ತಾವು ಭಾಗಿಯಾಗಬೇಕು. ನಾವು ಎಲ್ಲ ಸೇರಿ ಒಟ್ಟಾಗಿ ಈ ಉಪೋಷಣದಲ್ಲಿ ಭಾಗಿಯಾದರೆ ಸರ್ಕಾರ ನಮ್ಮ ನಿರ್ಣಯವನ್ನು ಕೇಳುತ್ತೆ. ಕೇಳದಿದ್ದರೂ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ನಾವು ಮುಂದೆ ಬಹಳ ದಿಟ್ಟವಾದ ನಿರ್ಧಾರಗಳನ್ನು ಕೈಗೊಳ್ಳಿದ್ದೇವೆ. ಇದರಲ್ಲಿ ಯಾವುದೇ ಸಂದೇಹದ ಮಾತಿಲ್ಲ. अमरण उपोषणाचा 4था दिवस आमरण उपोषणाचा आज 4था दिवस आहे. आमच्या प्रमुख मागण्यासाठी संकमध्ये आपण कडकडीचा बंदचा हाक जनतेने स्वयंस्फूर्तीत आज दिला. प्रमुख मागणी संक तालुका निर्मिती करणे, संक अप्पर तहसीलदार करून विभाजन करून उमदीला जे 22 गावे जोडण्यात आलेले आहेत त्या प्रस्तावाविरोधात तो त्वरित निर्णय रद्द करून संकला जो 51 गावे महसूल गावे होते आणि 4 मंडळाचे विभाग होते, या सर्वांचे आहे त्या परिस्थितीत सुरू ठेवणे, या प्रमुख मागण्यासाठी आम्ही आज 4था दिवस आहे. आमरण उपोषण संतोष कुंभार यांच्या माध्यमातून सुरू आहे. संतोष कुंभार यांची आज प्रकृती पूर्ण खालावलेली आहे. शासन स्तरावर आम्ही निवेदने सादर केला, हरकती घेतल्या. या बाबीचा कुठल्याही शासन स्तरावर आजपर्यंत विचार केला गेला नाही. हे उग्र आंदोलनाचं स्वरूप घेत आहे. जर शासनाने या पद्धतीने जर बघ्याची जर भूमिका घेत असेल, जर आम्ही नागरिक म्हणून एक संवैधानिक पद्धतीने आज न्याय मागतोय, हे आमचा आज संयम तुटत आहे. तर संयम तुटत असताना उग्रवादी असं आम्हाला आंदोलन करावं लागेल. याची शासनाने गांभीर्याने विचार करून लोकांचा आक्रोशाचा आणि मागणीचा लवकरात लवकर निर्णय घेऊन आपण निर्णय घ्यावा असं आम्हाला प्रशासनाला विनंती करत आहोत, सरकारला विनंती करत आहोत. आज आजी माजी आमदारांनी भेट दिली, त्यांनी त्यांचं मनोगत व्यक्त केला, आम्हाला जाहीर पाठिंबा दिला आणि संक हे आमच्या दृष्टिकोनातून, शासनाच्या दृष्टिकोनातून जे 2017 साली अप्पर तहसीलदार कार्यालय निर्माण झाले त्यावेळेला उटगी, उमदी आणि माडगाळ या गावांचा समावेश होता. मागणी होती. शासन स्तरावर त्याचा एक समिती गठीत केला. समितीमध्ये शासनाच्या निकषामध्ये संक हे सक्षम पर्याय म्हणून त्यावेळेला संकला अप्पर तहसीलदार कार्यालयाची घोषणा झाली. 2018 पासून पूर्ण
क्षमतेने कार्यरत असलेल्या अप्पर तहसीलदार कार्यालयाची विभागणी कुणी केली नव्हती. पण हे एक षडयंत्र रचला गेला. या षडयंत्रामध्ये आमचा संघचा महत्त्व कमी करण्याचा एक हेतू आहे. या हेतूच्या विरोधातच आम्ही आज उपोषण हे सुरू केलेले आहेत, आंदोलन सुरू केलेलं आहे. हे शासनानं त्वरित हे उपोषण थांबवायचं असेल तर हे आमच्या मागण्या पूर्ण करून त्याला ಸ್ಥಗಿತಿ द्यावं अशी आम्ही विनंती करतो. ಈ ಭಾಗದಲ್ಲಿರುವ ಸಂಕ ಗ್ರಾಮದಲ್ಲಿ ಕೆಲವು ಹಿಂದೆ 4 ದಿನಗಳಿಂದ ಇಲ್ಲಿ ಸಂಕ ಗ್ರಾಮಸ್ಥರಿಂದ ಉಪವಾಸ ಸತ್ಯಾಗ್ರಹ ನಡೆಯುತ್ತಿದೆ. ಯಾಕಪ್ಪ ಅಂತಂದ್ರೆ ಈ ನಮ್ಮ ತಾಲೂಕು ಭೌಗೋಳಿಕ ದೃಷ್ಟಿಯಿಂದ ಅತಿ ದೊಡ್ಡ ಮಹಾರಾಷ್ಟ್ರ ರಾಜ್ಯದಾಗೆ ಒಂದು ದೊಡ್ಡ ತಾಲೂಕು ಅಂತೇಳಿ ಇವತ್ತು ನಮ್ಮಲ್ಲಿ ಐತಿ. ಯಾಕಂತಂದ್ರೆ ಸುಮಾರು 120ರಿಂದ 130 ಹಳ್ಳಿಗಳು ಇವತ್ತು ನಮ್ಮ ತಾಲೂಕದಾಗ ಅದಾವೆ. ಇಷ್ಟು ಹಳ್ಳಿಗಳು ಇರೋದ್ರಿಂದ ಎಲ್ಲ ನಮ್ಮ ತಾಲೂಕದಾಗ ಈ ಒಂದು ಗ್ರಾಮೀಣ ಭಾಗದಾಗ ವಿಕಸಿತ ಭಾಳ ಖಚಾಸ್ಲಾಗ್ತೈತಿ, ಕಡಿಮೆ ಆಲಾತೈತಿ. ಅದರಿಂದ ನಮ್ಮ ಮಹಾರಾಷ್ಟ್ರ ಸರ್ಕಾರ 2018ರಾಗ ನಮ್ಮ ಸಂಕ ಊರಿಗೆ ಒಂದು ಅಪ್ಪರ್ ತಹಸೀಲ್ದಾರ್ ಕಾರ್ಯಾಲಯನ ಮಾಡಿದ್ರು. ಆ ಕಾರ್ಯಾಲಯಕ್ಕೆ ಸುಮಾರು 51 ಊರುಗಳನ್ನು ಜೋಡಿಸಿ ನಮ್ಮ ಅಪ್ಪರ್ ತಹಸೀಲ್ ಕಾರ್ಯಾಲಯವನ್ನು ಶುರುವಾತು ಮಾಡಿದ್ರು. ಬರೀ ಶುರುವಾತು ಮಾಡಿದ್ರು ಅಷ್ಟೇ ಆಗೈತಿ. ಅದರಿಂದ ಯಾವ ಕೆಲಸಗಳು ನಮ್ಮ ಇವತ್ತು ರೈತರಿಗೆ, ನಮ್ಮ ಈ ಕಡೆ ನಮ್ಮ ತಾಲೂಕಿನ ಪೂರ್ವ ಭಾಗದ ಜನರಿಗೆ ಆಗ್ತಾಯಿಲ್ಲ. ಯಾಕಂತಂದ್ರೆ ಅಲ್ಲಿ ಸರಿಯಾಗಿ ಸಿಬ್ಬಂದಿಗಳಿಲ್ಲ, ಸರಿಯಾಗಿ ಅದ್ರದ್ದು ಅವ್ರದ್ದೇ ಆದ ಒಂದು ಸ್ವಂತವಾದ ಒಂದು ಇನ್ನೂ ಬಿಲ್ಡಿಂಗ್ ಇಲ್ಲ, ಅವ್ರದ್ದು ಕಾರ್ಯಾಲಯ ಇಲ್ಲ. ಬೇರೆ ಕಡೆ ಕಾರ್ಯಾಲಯ ನಡೆಸಿ ಇಂಥ ಅಡಚಣೆ ಒಳಗೆ ಸರ್ಕಾರಿಯಲ್ಲಿ ನಡೆಸಲಾಗ್ತೈತಿ. ಇಷ್ಟು ಪರಿಸ್ಥಿತಿ ಒಳಗೆ ನಡ್ಸಾಕ್ರೆ ಮತ್ತೊಂದು ಹೊಸ ಕಾರ್ಯಾಲಯ ಮಾಡಿ ಮತ್ತಿಟ್ಟು ಅಡಚಣೆದಾಗ ತರುವುದು ಇಲ್ಲಿ ಈ ಒಂದು ಸರ್ಕಾರದ ಉದ್ದೇಶ ನಡೆದೈತಿ. ಅದ್ರ ಸಂಬಂಧ ನಡೆಸ್ಲಾಕ ಇನ್ನೂ ಅನೇಕ ಕಾರ್ಯಾಲಯಗಳು ಮತ್ತೊಂದು ಊರಿಗೆ ಸುವಿಧೆ ಆಗ್ತಿತ್ತು ಅಂದ್ರೆ ನಮ್ಮದೇನು ಅದಕ್ಕೆ ವಿರೋಧಿಲ್ಲ. ಆದ್ರೆ ನಮ್ಮ ಊರಿಗೆ ಕೊಟ್ಟಂಥ ಕಾರ್ಯಾಲಯ, ನಮ್ಮ ಊರಿಗೆ ಕೊಟ್ಟಂಥ ಸುವಿಧೆದೊಳಗೆ ಇನ್ನೂ ಅನೇಕ ಸುವಿಧಾಗಳು ಇಲ್ಲಿ ಕೊಡಬೇಕು. ಅಂದ್ರೆ ಸರ್ಕಾರಿ ಕಚೇರಿಗಳು ನಮ್ಮ ಈಗ ತಾಲೂಕಾ ಮಾಡಿ ತಾಲೂಕಾ ಮಾಡಿ ಎಲ್ಲ ಸರ್ಕಾರಿ ಏನು ಸರ್ಕಾರಿ ಕಚೇರಿಗಳು ಇರಬೇಕು ಆ ತಾಲೂಕಾ ಮಟ್ಟಕ್ಕೆ ಆ ಎಲ್ಲ ಸರ್ಕಾರಿ ಕಚೇರಿಗಳು ಈ ನಮ್ಮ ಸಂಕ ಊರಾಗ ಚಾಲೂ ಮಾಡಿ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂಥೇಳಿ ನಾವು ಇವತ್ತು ಮಹಾರಾಷ್ಟ್ರ ಸರ್ಕಾರ ವಿರೋಧ ನಮ್ಮ ಇವತ್ತು ಸಂತೋಷ್ ಕುಂಬಾರ್ ಅವ್ರ ನೇತೃತ್ವದಾಗ ಇವತ್ತು 4ನೇ ದಿವಸ ಇವತ್ತು ನಮ್ಮಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಚಾಲೂ ಐತಿ. ಇವತ್ತು ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಅನೇಕ ನಮ್ಮ ಈ ಪೂರ್ವ ಭಾಗದ ಎಲ್ಲ ಹಳ್ಳಿಗಳ ಗಡಿ ಭಾಗದಲ್ಲಿರುವಂಥ ಎಲ್ಲ ಹಳ್ಳಿಗಳು ಅವ್ರಿಗೆ ಇವತ್ತು ಬೆಂಬಲ ಸಿಗತೈತಿ. ಇದೇ ರೀತಿ ನಾವು ಒಂದು ನಮ್ಮ ಸಂಕ ಸ್ವತಂತ್ರ ತಾಲೂಕು ಮಾಡೋಕಾಲಾಗ ಎಲ್ಲ ಜನರ ಬೆಂಬಲ ಸಿಕ್ಕು. ಅದೇ ಬೆಂಬಲದಿಂದ ನಾವು ಇವತ್ತು ಇನ್ನೂ ಕೂಡ ಈ ನಮ್ಮ ಹೋರಾಟವನ್ನು ಮುನ್ನಡೆಸಿ ನಾವು ನಮ್ಮ ತಾಲೂಕು ನಾವು ಮಾಡ್ಕೊಂಡೇ ತಗೋತೀವಿ ಅಂತೇಳಿ ನಾ ಎಲ್ಲರಿಗೆ ಹೇಳಬಯಸ್ತೇನೆ. 4ನೇ ದಿವಸ ಐತೆ. ಸಂತೋಷ್ ಕುಂಬಾರ್ ಅವರು ಮತ್ತು ನಾವು ಇವೆಲ್ಲ ಸಂಘದ ಗ್ರಾಮಸ್ಥರು, ಈ ಸುತ್ತಿನ ಹಳ್ಳಿಯೆಲ್ಲ ಗ್ರಾಮಸ್ಥರು ಉಪೋಷಣ ಕೂತಿರೋವು. ಇವತ್ತಿನ ತನಕ ಶಾಸನ ಏನೂ ದಕ್ಕಲ್ ತೊಗೊಂಡಿಲ್ಲ. ಅದರ ಸಲುವಾಗಿ ಶಾಸನೇ ನಮಗೆ ಮುಂದಿಂದು ಕಾರ್ವಾಯಿ ಮಾಡ್ಲಿಕ್ಕೆ, ಮೋರ್ಚಾ ಮಾಡ್ಲಿಕ್ಕೆ ಭಾಗಪಡಿಸ್ಲತ್ತೈತಿ. ಅದಕ್ಕೆ ಈ ನಮ್ಮ ಸಂಘ ಹಳ್ಳಿ ಒಳಗೆ ಸುತ್ತಮುತ್ತಿನ ಹಳ್ಳಿಯವರೆಲ್ಲ ಸರ್ಪಂಚರು, ಡೆಪ್ಯೂಟಿ ಸರ್ಪಂಚರು, ಸೊಸೈಟಿ ಚೇರ್ಮನ್ರು, ವೈಸ್ ಚೇರ್ಮನ್ರು ಎಲ್ಲರಿಗೆ ಕೈ ಮುಗಿದು ವಿನಂತಿ ಐತಿ. ನಾಳೆಗೆ ಮುಂಜಾನೆ 8ಕ್ಕೆ ಇಲ್ಲಿ ಸ್ಟ್ರೈಕ್ ಚಾಲೂ ಆಗ್ತೈತಿ. ಎಲ್ಲರೂ ತಮ್ಮದು ಸಭಾಗ ನೋಂದವಾಯಿಸ್ಬೇಕಂತ ಹೇಳಿ विजय अंबुराय बागडी पाटील, गाव संक, जत विधानसभा प्रमुख, उभाटा गट इथं मी जाहीर पाठिंबा दिलेलो आहे. संक हे गाव क्षेत्रफळाच्या दृष्टीने सर्वात मोठा गाव असल्यामुळे जत तालुक्यामध्ये एकूण 120 गावं आहेत. त्याच्यामध्ये 51 गावं आपल्या संघगावामध्ये येतात. आणि ह्या गावामधलं जे काही मध्यंतरी जे आपल्या आमदारांनी, पडळकर साहेबांनी नवीन एक अप्पर तहसील कार्यालय उमदी येथे मंजुरी दिली म्हणून असं ग्वाही दिलेलं आहे. त्या ग्वाहीला स्थगिती देण्यासाठी आमचे संतोष कुंभार यांनी आता आमरण उपोषण करत आहेत. ते एक मुद्दा आहे. दुसरा मुद्दा म्हटलं तर आपलं संक हे गाव तालुका व्हायला पाहिजे हे पहिल्यापासूनच आहे. आमचे आजोबासुद्धा प्रकाश होबळे हे मी मुद्दामून सांगतो, त्यांनीसुद्धा त्यांचे
पूर्ण केशमुंडन करून त्यांनी हे उपोषणला त्यांनी बसून त्यांनी हे केलं होतं, सरकारविरोधात त्यांनी हे केले होते. तसे त्यापासून आतापर्यंत सर्वजण उपोषण करत आलेले आहेत, पण या उपोषणाला दाद कोणी दिलं नाही. सरकारनं तर अजिबात दाद देत नाही. तर आमच्या सरकारला एकच इशारा आहे की बाबा संख हे गाव क्षेत्रफळाच्या म्हणा, सर्व बाबतीमध्ये म्हणा, सर्वात सक्षम गाव आहे आणि या सक्षम गावासाठी तुम्ही न्याय द्यायला पाहिजे. आणि दुसरा मुद्दा म्हटलं तर आज जे आपले पालकमंत्री आहेत आणि आपले जे मुख्यमंत्री आहेत आणि आपले दुसरे जयंत पाटील साहेब आहेत, सगळे साहेब आहेत. आज व्यासपीठावर त्यांनी आज मिरजमध्ये एक हे केलं, सभा केली, म्हणजे हे झाले होते काहीतरी आपले एक उद्घाटन समारंभ होता, तिथं उद्घाटन समारंभ केले. पण हे माहिती त्यांना मिळालं नाही का? त्यांनी यायला पाहिजे होतं. मग आमचा एक मुद्दा एकच आहे की जे संतोष 4 दिवस झाला अन्न पाणी सोडून उपोषण करत आहे, हे उपोषणाला त्यांनी काहीतरी थोडंफार त्यांनी विचार करायला पाहिजेत. पालकमंत्री म्हणून या नात्याने तरी त्यांनी ह्या विचार करायला पाहिजे होता, हे माझं एक म्हणणं आहे. दुसरी गोष्ट म्हटलं तर तालुका होण्यासाठी काही बाबती हे प्रांत अधिकारी असतात. प्रांत अधिकारी पण लास्ट टाईमला संतोषने जे उपोषण केलं होतं त्यावेळेस पण त्यांनी ग्वाही देऊन गेलेले आहेत आणि मी आश्वासन देऊन गेलेलं आहेत की करतो, तुम्हाला सांगतो सगळं ते. पण तरी पण काय झालं नाही. पण हे जी वेळ आहे सध्याची, हे मागे न घेणारी वेळ आहे आणि तुम्ही लवकरात लवकर याची दखल घ्यायला पाहिजे. आणि आमचा संख हे तालुका, आमच्या 2च मागण्या आहेत. जे ऑलरेडी आपल्या तालुक्यामध्ये अप्पर तहसील म्हणजे संघमध्ये आपल्या अप्पर तहसील कार्यालय चालू आहे, त्या कार्यालयामध्ये सुशिक्षित काहीच नाही आहे. म्हणजे काय जे मुद्रांक वितरण काय ते नाही आहे, काहीच इथले खरेदी दस्त होत नाही, तर काहीच व्यवस्था नाही. मग तहसील कार्यालय दिला कशाला तुम्ही? हे ते आपण निषेध करतो तुमच्या या सरकारला. आणि तुम्ही लवकरात लवकर हे आपलं संख हे तालुका करावा, जाहीर करावा. आणि दुसरी गोष्ट म्हटले ते जे काही अप्पर तहसील कार्यालय सुचवलेलं आहे त्याचं रद्द करून हे जे कार्यालय आहे ते व्यवस्थित पार पाडवा म्हणून याचं आपण सांगतो. ಇದುವರೆಗೂ ಇಲ್ಲಿನ ಮುಖಂಡರು ಹೇಳೋ ಪ್ರಕಾರ ಈಗಾಗಲೇ ಕಳೆದ 4 ದಿನಗಳಿಂದ ನಡೀತಾ ಇದೆ ಈ ಒಂದು ಉಪೋಷಣೆ. ಇನ್ನೂ ಇದು ತೀವ್ರ ಘಟ್ಟಕ್ಕೆ ಹೋಗಿ ತಲುಪೋದರಲ್ಲಿ ಎರಡನೇ ಮಾತಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಇವಾಗ ಸುಮಾರು 4ನೇ ದಿವಸ ಅಂತೂ ಮುಗೀತು. ಇವಾಗ ನಾಳಿನ 5ನೇ ದಿನ ಕೂಡ ನಾವು ಯಾವುದೇ ಕಾರಣಕ್ಕೆ ಹಿಂದೆ ತೆಗೆದುಕೊಳ್ಳೋದಿಲ್ಲ. ಇನ್ನೂ ಜನ ಜಾಸ್ತಿ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ಉಪೋಷಣೆ ಕೂತ್ಕೊಂಡಿದ್ದೀವಿ. ಇದನ್ನು ನಾವು ಗೆಲ್ತೀವಿ. ನಮ್ಮ ಸಂಘ ತಾಲೂಕಾ ಜಾಹೀರು ಮಾಡಿಕೊಳ್ಳದೆ ನಾವು ಮನೆಗೆ ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಸಂಘ ಗ್ರಾಮ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಊರಿನವರು ಕೂಡ ಇಲ್ಲಿ ಬಂದು ನಮ್ಮ ಒಂದು ಸಹಮತ ಇದೆ ಅನ್ನೋ ಒಂದು ಪತ್ರವನ್ನು ಕೂಡ ಲಿಖಿತವಾಗಿ ಕೊಡ್ತಾ ಇದ್ದಾರೆ. ಈಗಾಗಲೇ ಸಂಘ ಗ್ರಾಮದಲ್ಲಿ ಅಪರ ತಹಶೀಲ್ದಾರ್ ಕಾರ್ಯಾಲಯ ಕಾರ್ಯರತವಾಗಿತ್ತು. ಇದನ್ನು ಒಡೆದು ಭಾಗವಾಗಿ ಒಮ್ಮದಿ ಗ್ರಾಮಕ್ಕೆ ಯಾವಾಗ ಕೊಟ್ಟರು ಆವಾಗ ಇಲ್ಲಿಯ ಜನ ಜಾಗೃತರಾಗಿ ನಮಗೆ ಇದರ ವಿರೋಧವಿದೆ ಅಂತ ಅನ್ನೋ ಒಂದು ಮಾತನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ ಉಪೋಷಣದ ಮೂಲಕ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಒಂದು ಉತ್ತರವನ್ನು ನೀಡಬೇಕು. ಸಂಘ ಗ್ರಾಮದಲ್ಲಿಯೂ ಕೂಡ ಸುಮಾರು 20,000 ಅಧಿಕ ಇಲ್ಲಿ ಜನಸಂಖ್ಯೆ ಇದೆ. ಇಲ್ಲಿ ಜನಸಂಖ್ಯೆ ಇದ್ದರೂ ಕೂಡ ಇಲ್ಲಿ 3 ಪಕ್ಷಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಮಾತ್ರ ಎಲ್ಲರೂ ಕೂಡ ಒಂದುಗೂಡಿ ಏಕಪಕ್ಷೀಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ನಾವು ಈ ಬಾರಿ ಮಾತ್ರ ನಮಗೆ ಜಯ ಸಿಗಲೇಬೇಕು. ನಾಳಿನ ದಿನ ಇನ್ನೂ ತೀವ್ರವಾಗಿ ಈ ಒಂದು ಉಪೋಷಣೆ ಹಂತ ತಲುಪಬಹುದು ಅನ್ನೋ ಒಂದು ಮಾತನ್ನು ಇಲ್ಲಿಯ ಮುಖಂಡರುಗಳು ಕೂಡ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಒಂದು ಘಟನೆಗೆ ಜಾಗ ಕೊಡದೆ ಗೌರ್ಮೆಂಟ್ ಆದಷ್ಟು ಬೇಗ ನಾಳಿನ ದಿನ ಇಲ್ಲಿ ಬಂದು ಇವರ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂತ ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಉದಯ್ ಕುಲಕರ್ಣಿ ಜೊತೆ ರಮೇಶ್ ಕುಂಡ್ಲೆ, ಗಡಿನಾಡು ನ್ಯೂಸ್ ಫಸ್ಟ್ ಸಂಘ.